ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 14ನೆಯ ಅಧ್ಯಾಯವಾದ ಶ್ರಾದ್ದದಲ್ಲಿ ನಿಮಂತ್ರಣಕ್ಕೆ ಯೋಗ್ಯಾಯೋಗ್ಯರ ವಿಚಾರ, ಶ್ರಾದ್ದದಲ್ಲಿ ನಿಮಂತ್ರಣಕ್ಕೆ ಹೇಳುವ ಮತ್ತು ಬಂದವರನ್ನು ಆದರಿಸುವ ಕ್ರಮ, ಶ್ರಾದ್ದದಲ್ಲಿ ನಿಮಂತ್ರಣಕ್ಕೆ ಬೇಕಾದ ಬ್ರಾಹ್ಮಣರ ಸಂಖ್ಯಾದಿ ವಿಚಾರ, ಶ್ರಾದ್ದ ಕ್ರಮದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಬ್ರಹ್ಮರ್ಷಿಯೇ, ಪೂರ್ವದಲ್ಲಿ ಬ್ರಹ್ಮಪುತ್ರನೂ ಬುದ್ಧಿವಂತನೂ ಆದ ಸನಕ ಮುನಿಯ ತಮ್ಮನು ಇದನ್ನು ನನಗೆ ಹೇಳಿದ್ದನು. ಈಗ ನಿನಗೆ ಹೇಳುತ್ತೇನೆ, ಕೇಳು. ವೇದಾಧ್ಯಯನ ಸಂಪನ್ನನೂ ಶಿಕ್ಷಾ ವ್ಯಾಕರಣಾದಿ ಷಡಂಗಗಳನ್ನರಿತವನೂ ಆದ ದ್ವಿಜನು ಶ್ರಾದ್ದದಲ್ಲಿ ಯಾಜಕ, ಸೋದರಳಿಯ, ಮಗಳ ಮಗ, ಮಾವ, ಅಳಿಯ, ಸೋದರ ಮಾವ, ತಪೋನಿರತನಾದವನು, ಆಹಿತಾಗ್ನಿ, ಶಿಷ್ಯ, ಬಂಧು, ತಂದೆ ತಾಯಿಗಳ ಸೇವೆಯಲ್ಲಿ ನಿರತನಾದವನು ಇವರುಗಳನ್ನು ನಿಮಂತ್ರಿಸಬೇಕು. ಮಿತ್ರದ್ರೋಹಿಯು, ಉಗುರು ಕೆಟ್ಟಿರುವವನು, ಧೂಮ್ರವರ್ಣದ ಹಲ್ಲಿನವನು, ಕನ್ಯಾ ವಿಕ್ರಯ ಮಾಡುವವನು,
ಮನೆ ಮೊದಲಾದವುಗಳಿಗೆ ಬೆಂಕಿ ಇಡುವವನು, ಸೋಮ ವಿಕ್ರಯ ಮಾಡುವವನು, ಇತರರ ಮೇಲೆ ಇಲ್ಲದ ದೋಷಾರೋಪಣೆ ಮಾಡುವವನು ಅಥವಾ ಶಾಪಗ್ರಸ್ತನಾದವನು, ಕಳ್ಳನು, ಚಾಡಿ ಹೇಳುವವನು, ಕ್ರೂರಿಯು, ಗ್ರಾಮ ಪುರೋಹಿತನು ಶ್ರಾದ್ದದಲ್ಲಿ ನಿಮಂತ್ರಣಕ್ಕೆ ಅನರ್ಹರು. ಅಲ್ಲದೆ ವೇದ ವಿಕ್ರಯಿಯು, ಆಶೌಚದಲ್ಲೂ ವೇದವನ್ನು ಹೇಳುವವನು, ವಿಧವೆಯನ್ನು ವಿವಾಹ ಮಾಡಿಕೊಂಡವನು, ತಂದೆ ತಾಯಿಗಳನ್ನು ಕಾಪಾಡದಿರುವವನು, ಶೂದ್ರ ಸ್ತ್ರೀಯಲ್ಲಿ ಬ್ರಾಹ್ಮಣನಿಂದ ಜನಿಸಿದವನು, ಶೂದ್ರ ಸ್ತ್ರೀಯಿಂದ ಪೋಷಿತನು, ಶೂದ್ರ ಸ್ತ್ರೀಯನ್ನು ಅಥವಾ ಋತುಮತಿಯನ್ನು ವಿವಾಹ ಮಾಡಿಕೊಂಡವನು, ಕೂಲಿಗೆ ದೇವರ ಪೂಜೆಯನ್ನು ಮಾಡುವವನು ನಿಮಂತ್ರಣಕ್ಕೆ ಅನರ್ಹರು. ವಿದ್ವಾಂಸನಾದವನು ಶ್ರಾದ್ದಕ್ಕೆ ಹಿಂದಿನ ದಿನವೇ ಬ್ರಾಹ್ಮಣೋತ್ತಮರನ್ನು ನಿಮಂತ್ರಣಕ್ಕೆ ಹೇಳಬೇಕು. ಹೇಳಿದ ಬ್ರಾಹ್ಮಣರಿಗೂ ಶ್ರಾದ್ದ ಕಾಲಕ್ಕೆ ಬಂದ ಯತಿಗಳಿಗೂ ಭೋಜನ ಮಾಡಿಸಬೇಕು. ಮನೆಗೆ ಬಂದ ಬ್ರಾಹ್ಮಣರು ಕಾಲು ತೊಳೆದುಕೊಂಡು ಆಚಮನ ಮಾಡಿದ ಬಳಿಕ ಪವಿತ್ರವನ್ನು ಧರಿಸಿಕೊಂಡು ಅವರನ್ನು ಪೀಠಗಳಲ್ಲಿ ಕುಳ್ಳಿರಿಸಿ ಭೋಜನ ಮಾಡಿಸಬೇಕು. ಪಿತೃಗಳಿಗಾಗಿ ಒಬ್ಬ ಬ್ರಾಹ್ಮಣನನ್ನು, ದೇವತೆಗಳಿಗಾಗಿ ಇಬ್ಬರನ್ನು ನಿಮಂತ್ರಿಸಬೇಕು. ಅವಕಾಶವಿಲ್ಲದಿದ್ದರೆ ದೇವತೆಗಳಿಗಾಗಿ ಒಬ್ಬರನ್ನು ಹೇಳಬಹುದು. ಮಾತಾಮಹ ಶ್ರಾದ್ದವನ್ನು ಭಕ್ತಿಯುಳ್ಳವನು ವೈಶ್ವದೇವ ಸಹಿತವಾಗಿ ಮಾಡಬೇಕು. ವೈಶ್ವದೇವಿಕವು ತಾಂತ್ರಿಕವಾಗಿಯಾದರೂ ಇರಬಹುದು. ವಿಶ್ವೇ ದೇವತೆಗಳ ಸ್ಥಾನದಲ್ಲೂ ವಿಷ್ಣು ಸ್ಥಾನದಲ್ಲೂ ಇರುವ ಬ್ರಾಹ್ಮಣರನ್ನು ಭೋಜನಕ್ಕೆ ಪೂರ್ವಾಭಿಮುಖರಾಗಿಯೂ ಪಿತ್ರಾದಿಗಳ ಸ್ಥಾನದವರನ್ನು ಉತ್ತರಾಭಿಮುಖರಾಗಿಯೂ ಕೂರಿಸಬೇಕು. ಪಿತೃಪಿತಾಮಹ ಪ್ರಪಿತಾಮಹರಿಗೆ ಬೇರೆ ಬೇರೆಯಾಗಿ ಶ್ರಾದ್ದ ಮಾಡಬೇಕೆಂದು ಕೆಲವರು ಬ್ರಾಹ್ಮಣರು ಹೇಳುವರು. ಒಂದೆಡೆಯಲ್ಲೇ ಒಂದೇ ಭೋಜನ ಪಾತ್ರೆಯಲ್ಲೇ ಮಾಡಬಹುದೆಂದು ಇತರ ಮಹರ್ಷಿಗಳು ಹೇಳುವರು. ವಿಧಿಯನ್ನರಿತ ಪ್ರಾಜ್ಞನು ಬ್ರಾಹ್ಮಣರಿಗೆ ಪೀಠಕ್ಕಾಗಿ ದರ್ಬೆಯನ್ನು ಕೊಟ್ಟು ಪೂಜಾ ನಿಯಮಾನುಸಾರವಾಗಿ ಪೂಜಿಸಿ ಅವರ ಅನುಜ್ಞೆಯಿಂದ ದೇವತೆಗಳನ್ನು, ವಿಶ್ವೇದೇವ ವಿಷ್ಣುಗಳನ್ನು ಆವಾಹನ ಮಾಡಬೇಕು. ಅವರಿಗೆ ಯವೋದಕದಿಂದ ಅರ್ಘ್ಯ ಪಾದ್ಯಗಳನ್ನು ಕೊಡಬೇಕು. ಅವರಿಗೆ ಸುಗಂಧ ಧೂಪ ದೀಪಾದಿಗಳನ್ನು ಕ್ರಮವಾಗಿ ಅರ್ಪಿಸಿ ಬಳಿಕ ಪಿತೃಗಳಿಗೆ ಎಲ್ಲವನ್ನೂ ಅಪಸವ್ಯವಾಗಿ ಮಾಡಬೇಕು. ಬ್ರಾಹ್ಮಣಾನುಜ್ಞೆಯನ್ನು ಪಡೆದು 2 ತುಂಡಾಗಿ ಮಾಡಿದ ದರ್ಬೆಗಳನ್ನು ಕೊಟ್ಟು ಮಂತ್ರಪೂರ್ವಕವಾಗಿ ಪಿತೃಗಳನ್ನು ಆವಾಹನೆ ಮಾಡಬೇಕು. ತಿಲೋದಕದಿಂದ ಅಪಸವ್ಯವಾಗಿ ಅವರಿಗೆ ಅರ್ಘ್ಯಾದಿಗಳನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ಅತಿಥಿಗಳು ಬಂದರೆ ಮಾರ್ಗಸ್ಥನಾದ ಅತಿಥಿಯು ಅನ್ನಾರ್ತಿಯಾಗಿ ಶ್ರಾದ್ದ ಕಾಲದಲ್ಲಿ ಅಲ್ಲಿ ಬಂದರೆ ಬ್ರಾಹ್ಮಣರಿಂದ ಅನುಜ್ಞೆಯನ್ನು ಪಡೆದು ಅವನನ್ನು ಬೇಕಾದ ಹಾಗೆ ಪೂಜಿಸಬೇಕು. ಯೋಗಿಗಳು ಬಗೆ ಬಗೆಯಲ್ಲಿ ಮನುಷ್ಯರಿಗೆ ಉಪಕಾರಿಗಳಾಗಿ ತಮ್ಮ ಸ್ವರೂಪವನ್ನು ತಿಳಿಸಿಕೊಳ್ಳದೆ ಭೂಮಿಯಲ್ಲಿ ಸಂಚರಿಸುವರು. ಆದುದರಿಂದ ತಿಳಿದವನು ಶ್ರಾದ್ದ ಕಾಲದಲ್ಲಿ ಬಂದ ಅತಿಥಿಯನ್ನು ಪೂಜಿಸಬೇಕು. ದ್ವಿಜೋತ್ತಮನೇ, ಸತ್ಕಾರವನ್ನು ಪಡೆಯದ ಅತಿಥಿಯಿಂದ ಶ್ರಾದ್ದ ಕರ್ಮದ ಫಲವೇ ನಾಶವಾಗುವುದು. ನಿಮಂತ್ರಿತ ಬ್ರಾಹ್ಮಣರಿಂದ ಅನುಮತಿಯನ್ನು ಪಡೆದು ಅನಂತರ ವ್ಯಂಜನವೂ ಖಾರವೂ ಇಲ್ಲದ
ಅನ್ನವನ್ನು ಮೂರಾವರ್ತಿ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಅಗ್ನಯೇ ಕವ್ಯವಾಹನಾಯ ಸ್ವಾಹ ಎಂದು ಮೊದಲನೆಯ ಆಹುತಿ. ಅನಂತರ ಸೋಮನಿಗೆ ಪಿತೃಗಳ ಇಷ್ಟದಂತೆ ಎರಡನೆಯ ಆಹುತಿಯನ್ನು ಕೊಡಬೇಕು. ವೈವಸ್ವತ ಅಂದರೆ ಯಮನಿಗೆ ಮೂರನೆಯ ಆಹುತಿಯನ್ನು ಕೊಡಬೇಕು. ಹೋಮ ಶೇಷಾನ್ನವನ್ನು ಸ್ವಲ್ಪ ಸ್ವಲ್ಪ ಬ್ರಾಹ್ಮಣರ ಎಲೆಯಲ್ಲಿ ಬಡಿಸಬೇಕು. ಬಳಿಕ ಉತ್ತಮವಾಗಿ ಸಿದ್ಧ ಮಾಡಿದ ಬೇಕಾದ ಮೃಷ್ಟಾನ್ನವನ್ನು ಹೆಚ್ಚಾಗಿ ಬಡಿಸಿ ಇಷ್ಟಾನುಸಾರವಾಗಿ ಊಟ ಮಾಡಿರಿ ಎಂದು ಮೃದುವಾಗಿ ವಿನಯದಿಂದ ಹೇಳಬೇಕು. ಬ್ರಾಹ್ಮಣರು ಮೌನದಿಂದ ಸುಖವಾಗಿ ನಿಧಾನವಾಗಿ ಊಟ ಮಾಡಬೇಕು. ಶ್ರಾದ್ದ ಮಾಡುವವನು ಕೋಪವಿಲ್ಲದವನಾಗಿ ಭಕ್ತಿಯಿಂದ ಬಡಿಸಬೇಕು. ಅಭಿಶ್ರವಣ ರಕ್ಷೋಘ್ನ ಮಂತ್ರವನ್ನು ಹೇಳಿ ಭೂಮಿಯ ಮೇಲೆ ಎಳ್ಳನ್ನು ಹರಡಿ ಘೃತವನ್ನು ಪಾನ ಮಾಡಿದ ದ್ವಿಜೋತ್ತಮರು ಈಗ ಹೋಮದಲ್ಲಿದ್ದ ಮೂರ್ತಿಗಳೂ ಆದ ನನ್ನ ತಂದೆಯು ಅಜ್ಜನು ಮುತ್ತಜ್ಜನು ತೃಪ್ತಿಯನ್ನು ಪಡೆಯಲಿ. ಈಗ ಬ್ರಾಹ್ಮಣ ದೇಹಗಳಲ್ಲಿ ಬಂದು ನಿಂತಿರುವ ನನ್ನ ತಂದೆ ಅಜ್ಜ ಮುತ್ತಜ್ಜಂದಿರು ತೃಪ್ತರಾಗಲಿ. ಪಿತೃವು ಪಿತಾಮಹನು ಪ್ರಪಿತಾಮಹನು ನಾನು ಭೂಮಿಯಲ್ಲಿ ಇಟ್ಟು ಕೊಟ್ಟ ಪಿಂಡಗಳಲ್ಲಿ ತೃಪ್ತರಾಗಲಿ. ನಾನು ಹೀಗೆ ಪ್ರಾರ್ಥಿಸುತ್ತೇನೆ. ಆದ್ದರಿಂದ ಅವರು ನನ್ನ ಭಕ್ತಿಯಿಂದ ತೃಪ್ತಿಯನ್ನು ಪಡೆಯಲಿ. ನನ್ನ ತಾಯಿಯ ತಂದೆಯು ತೃಪ್ತನಾಗಲಿ. ಅವರ ತಂದೆಯು ತೃಪ್ತಿಯನ್ನು ಪಡೆಯಲಿ. ತಾಯಿಯ ಮುತ್ತಜ್ಜನು ತೃಪ್ತನಾಗಲಿ. ವಿಶ್ವೇ ದೇವತೆಗಳು ಪರಮ ತೃಪ್ತಿಯನ್ನು ಪಡೆಯಲಿ. ಅಸುರರು ಅತೃಪ್ತರಾಗಲಿ. ಯಜ್ಞದ ಆಹುತಿಯನ್ನೆಲ್ಲ ಒಯ್ಯುವ ಸರ್ವ ಯಜ್ಞಗಳಿಗೂ ಒಡೆಯನಾದ ಅಗ್ನಿಸ್ವರೂಪನಾದ ಹರಿಯು ಆ ಈಶ್ವರನು ಇಲ್ಲಿದ್ದಾನೆ. ಅವನ ಸನ್ನಿಧಿಯಿಂದ ಸಮಸ್ತ ರಾಕ್ಷಸರು ಎಲ್ಲ ಅಸುರರು ಒಡನೆಯೇ ಹೊರಟು ಹೋಗಲಿ. ಆ ಬ್ರಾಹ್ಮಣರು ತೃಪ್ತರಾದ ಬಳಿಕ ಎಲೆಯ ಮುಂದುಗಡೆ ನೆಲದ ಮೇಲೆ ಸ್ವಲ್ಪ ಸ್ವಲ್ಪ ಅನ್ನವನ್ನು ಹಾಕಬೇಕು. ಆಚಮನಕ್ಕಾಗಿ ವಿಕಿರಾನ್ನವನ್ನು ಪಡೆದವರಿಗೆ ಒಂದೊಂದು ಸಾರಿ ಸ್ವಲ್ಪ ನೀರನ್ನು ಕೊಡಬೇಕು. ತೃಪ್ತರಾದ ಅವರಿಂದ ಅನುಮತಿಯನ್ನು ಪಡೆದು ಕರ್ತೃವು ಭಕ್ಷ್ಯ ಭೋಜ್ಯಾದಿಗಳೆಲ್ಲವನ್ನೂ ಸೇರಿಸಿ ಉಂಡೆಯಾಗಿ ಮಾಡಿ ಸರಿಯಾಗಿ ಹಿಡಿದುಕೊಂಡು ನೆಲದ ಮೇಲೆ ದರ್ಬೆಯಲ್ಲಿ ಪಿತೃತೀರ್ಥದಿಂದ ನೀರನ್ನು ಹಾಕಿ ಬಳಿಕ ಆ ಪಿಂಡವನ್ನು ಇಟ್ಟು ಪಿತೃತೀರ್ಥದಿಂದಲೇ ತಿಲ ಜಲಾಂಜಲಿಯನ್ನು ಕೊಡಬೇಕು. ಮಾತಾಮಹರಿಗೆ ಅದೇ ಪಿತೃತೀರ್ಥದಿಂದಲೇ ಪಿಂಡಗಳನ್ನು ಕೊಡಬೇಕು. ಬಳಿಕ ಆ ಪಿಂಡಗಳನ್ನು ತೀರ್ಥಗಳಲ್ಲಿ ಹಾಕಬೇಕು. ಬಳಿಕ ಉಚ್ಛಿಷ್ಟ ಸಮೀಪದಲ್ಲಿ ದಕ್ಷಿಣಾಗ್ರವಾದ ದರ್ಬೆಗಳ ಮೇಲೆ ಪುಷ್ಪ ಧೂಪಾದ್ಯರ್ಚನೆಯೊಡನೆ ತನ್ನ ತಂದೆಗೆ ಮೊದಲು ಪಿಂಡವನ್ನು ಕೊಡಬೇಕು. ಅಜ್ಜನಿಗೆ ಆಮೇಲೂ ಮುತ್ತಜ್ಜನಿಗೆ ಅನಂತರವೂ ಪಿಂಡವನ್ನು ಕೊಡಬೇಕು. ಆ ದರ್ಬೆಗಳ ಮೂಲದಲ್ಲಿ ಲೇಪ ಭುಜರಿಗಾಗಿ ಲೇಪ ಕಾರ್ಯವನ್ನು ಮಾಡಬೇಕು. ಗಂಧ ಮಾಲ್ಯಾದಿಗಳಿಂದ ಸಹಿತವಾಗಿ ಪಿಂಡಗಳಿಂದ ಮಾತಾಮಹರುಗಳನ್ನು ಪೂಜಿಸಿ ಬ್ರಾಹ್ಮಣೋತ್ತಮರಿಗೆ ಆಚಮನವನ್ನು ಕೊಡಬೇಕು. ನಂತರ ಭಕ್ತಿಯಿಂದ ಸ್ವಸ್ತಿ ಮಂತ್ರಗಳನ್ನು ಹೇಳಿ ದಕ್ಷಿಣಾದ್ಯುಪಚಾರಗಳನ್ನು ಕೊಡಬೇಕು. ಆನಂತರ ಅವರಲ್ಲಿ ವೈಶ್ವದೇವೀಕವನ್ನು ಹೇಳಿಸಬೇಕು. ಹಾಗೂ ಬ್ರಾಹ್ಮಣರು
ಶಾಂತಿ ಮಂತ್ರಗಳನ್ನು ಹೇಳಿ ಹರಸಬೇಕು. ಬ್ರಾಹ್ಮಣರು ಓಂ ಸ್ವಸ್ತಿ ಹೇಳಿದ ನಂತರ ವಿಶ್ವೇದೇವರುಗಳನ್ನು ಕಳುಹಿಸಿದ ನಂತರ ಪಿತೃದೇವತೆಗಳನ್ನು ವಿಸರ್ಜಿಸಬೇಕು. ಇದೇ ರೀತಿ ಮಾತಾಮಹರ ವಿಚಾರದಲ್ಲೂ ಮಾಡಬೇಕು. ಅವರನ್ನು ಸನ್ಮಾನಿಸಿ ಬಾಗಿಲವರೆಗೂ ಅವರನ್ನು ಕಳುಹಿಸಿ ಅವರ ಅನುಜ್ಞೆಯನ್ನು ಪಡೆದು ಒಳಕ್ಕೆ ಹಿಂತಿರುಗಬೇಕು. ಶ್ರಾದ್ದವಾದ ಬಳಿಕ ವೈಶ್ವದೇವವೆಂಬ ನಿತ್ಯಕರ್ಮವನ್ನು ಮಾಡಬೇಕು. ಬಳಿಕ ತನ್ನ ಪೂಜ್ಯ ಬಂಧು ಭೃತ್ಯರೊಡನೆ ಕರ್ತೃವು ಭೋಜನ ಮಾಡಬೇಕು. ಪಂಡಿತನಾದವನು ಪಿತೃಗಳ ಮತ್ತು ಮಾತಾಮಹರ ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದಗಳಿಂದ ಸಂತೋಷಗೊಂಡು ಪಿತಾಮಹರು ಸರ್ವೇಷ್ಟಾರ್ಥಗಳನ್ನು ಕೊಡುವರು. ಶ್ರಾದ್ದದಲ್ಲಿ ಮಗಳ ಮಗನ ನಿಮಂತ್ರಣ, ಕುತುಪಕಾಲ, ಎಳ್ಳು ಈ 3 ಪವಿತ್ರವಾದವು. ಅಲ್ಲದೆ ಬೆಳ್ಳಿಯ ದಾನವು, ಸಂದರ್ಶನಾದಿಗಳು ಪವಿತ್ರವಾದವು. ಶ್ರಾದ್ದ ಮಾಡುವವನು ಬ್ರಾಹ್ಮಣರು ಊಟ ಮಾಡುವುದರಲ್ಲಿ ಆಸಕ್ತರಾಗಿರುವಾಗ ಕೋಪ, ದಾಟಿಕೊಂಡು ನಡೆಯುವುದು, ತ್ವರೆ ಈ 3 ಖಂಡಿತವಾಗಿಯೂ ಬಿಟ್ಟು ಬಿಡಬೇಕು. ಪಿತೃಗಳೊಡಗೂಡಿದ ವಿಶ್ವೇ ದೇವತೆಗಳನ್ನು, ಮಾತಾಮಹರನ್ನು, ತನ್ನ ಕುಲವನ್ನು, ಸರ್ವ ಶ್ರಾದ್ದವನ್ನು ಮಾಡುವ ಮನುಷ್ಯನು ಆನಂದಗೊಳಿಸುವನು. ಪಿತೃಗಣವು ಚಂದ್ರನನ್ನು ಆಶ್ರಯಿಸಿರುವುದು. ಚಂದ್ರನು ಯೋಗಾಧಾರನಾಗಿರುವನು. ಬ್ರಾಹ್ಮಣೋತ್ತಮನೇ, ಆದುದರಿಂದ ಯೋಗದಿಂದ ಕೂಡಿದ ಶ್ರಾದ್ದವು ಪ್ರಶಸ್ತವಾದುದು. ಬ್ರಾಹ್ಮಣನೇ, 1000 ಜನ ಬ್ರಾಹ್ಮಣರ ಮುಂದೆ ಯೋಗಿಯೊಬ್ಬನಿದ್ದರೆ ಅವನು ಭೋಜನ ಮಾಡುವವರೆಲ್ಲರನ್ನೂ ಯಜಮಾನನನ್ನು ಉತ್ತಾರಣ ಮಾಡುವನು. ಈ ಪಿತೃಕರ್ಮವು ಎಲ್ಲ ಪುರಾಣಗಳಲ್ಲೂ ಸಾಧಾರಣವಾದುದಾಗಿದೆ. ಈ ಕ್ರಮದಲ್ಲಿ ಕರ್ಮಕಾಂಡವನ್ನು ತಿಳಿದು ಮನುಷ್ಯನು ಸಂಸಾರ ಬಂಧನದಿಂದ ಮುಕ್ತನಾಗುವನು. ಬ್ರಾಹ್ಮಣೋತ್ತಮನೇ, ಶ್ಲಾಘ್ಯವಾದ ವ್ರತಗಳನ್ನಾಚರಿಸುವ ಋಷಿಗಳು ಗುರುಮುಖದಿಂದ ಇದನ್ನಾಶ್ರಯಿಸಿ ಮುಕ್ತಿಯನ್ನು ಪಡೆದರು. ನೀನು ಇದರಲ್ಲಿ ಆಸಕ್ತನಾಗು. ಭಕ್ತಿಯಿಂದ ಕೇಳಿದ ನಿನಗೆ ಇದನ್ನು ಹೇಳಿದ್ದೇನೆ. ಯಾರು ಪಿತೃಗಳನ್ನು ಪೂಜಿಸಿ ಹರಿಯನ್ನು ಧ್ಯಾನಿಸುವನೋ ಅವನು ಮಾಡಬೇಕಾದುದು ಬೇರೆ ಯಾವುದಿದೆ? ಅದಕ್ಕಿಂತ ಉತ್ತಮವಾದ ಪಿತೃತಂತ್ರವು ಇಲ್ಲವೆಂಬುದು ನಿಶ್ಚಯ. ಇತಿ ಶ್ರೀ ವರಾಹಪುರಾಣೆ ಆದಿಕೃತವೃತ್ತಾಂತೆ ಶ್ರಾದ್ದಕಲ್ಪನಿರೂಪಣಂ ನಾಮ 14ೋऽಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 15ನೆಯ ಅಧ್ಯಾಯವಾದ ಗೌರಮುಖನ ಹಿಂದಿನ ಜನ್ಮಗಳ ಸ್ಮರಣೆ, ಅವನು ಪಿತೃಗಳನ್ನು ಪೂಜಿಸಿದುದು, ಆತನು ಹರಿಯನ್ನು ದಶಾವತಾರ ಸ್ತೋತ್ರದಿಂದ ಸ್ತುತಿಸಿ ಅವನಲ್ಲಿ ಐಕ್ಯನಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.